India stands with Israel firmly, with full conviction in this moment and beyond. ಮೋದಿ ಇಸ್ರೇಲ್ ವೇದಿಕೆಯಲ್ಲಿ ನಿಂತು ನಾವು ಇಸ್ರೇಲ್ನ ಜೊತೆಗಿದ್ದೀವಿ, ನಾವು ಇಸ್ರೇಲ್ ಜೊತೆ ಸದಾ ಕೈ ಜೋಡಿಸ್ತೀವಿ, ಭಯೋತ್ಪಾದನೆ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ನ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿದ್ದು ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ಶುರು ಮಾಡಿದೆ. ಇದು ಅಮೆರಿಕ ಪ್ರೇರಿತ ದಾಳಿ ಅಂತ ಹೇಳಿದರೂ ಹೇಳಬಹುದು. ಆದರೆ ಇಸ್ರೇಲ್ಗೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಳ್ಳೋದು ಭಾರತ. ಆಪ್ತ ಗೆಳೆಯನಾಗಿ ಇಸ್ರೇಲ್ಗೆ ಭಾರತ ನಿಂತ್ಕೊಳ್ಳುತ್ತೆ. ಅದರಲ್ಲೂ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿ ಬಂದ ಮಾರನೇ ದಿನವೇ ಈ ರೀತಿ ಭೀಕರ ದಾಳಿಯನ್ನು ಇಸ್ರೇಲ್ ಇರಾನ್ ಮೇಲೆ ಆರಂಭಿಸಿದೆ ಅಂದರೆ ಅದು ಅಮೆರಿಕವನ್ನು ಎಷ್ಟು ಅವಲಂಬಿಸಿದೆಯೋ ಅಷ್ಟೇ ನಂಬಿಕೆ ಭಾರತದ ಮೇಲೆ ಕೂಡ ಇಟ್ಕೊಂಡಿದೆ. ಹಾಗಂತ ಭಾರತ ಇರಾನನ್ನು ವಿರೋಧಿಸಿ ಇಸ್ರೇಲ್ ಪರ ನಿಂತ್ಕೊಳ್ತಾ ಅಂದರೆ ಇಲ್ಲ. ಭಾರತ ಇಸ್ರೇಲ್ನ ರೀತಿಯಲ್ಲೇ ಇಸ್ರೇಲ್ನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳನ್ನೇ ಭಾರತ ಕೂಡ ಎದುರಿಸ್ತಾ ಇದೆ. ಹೇಗೆ ಇಸ್ರೇಲ್ ತನ್ನ ಯಹೂದ್ಯರನ್ನು ರಕ್ಷಿಸ್ಕೊಳ್ಳಿಕ್ಕೆ ಈ ಜೀವ್ಸ್ಗಳೇನಿದ್ದಾರೆ ಅಂದರೆ ಇಸ್ರೇಲ್ನ ಮೂಲ ನಿವಾಸಿಗಳು ಅವರನ್ನು ಅಕ್ಕಪಕ್ಕದ ಮುಸ್ಲಿಂ ದೇಶಗಳು ಹಾಗೆ ಕ್ರಿಶ್ಚಿಯನ್ ದೇಶಗಳು ಹೊರಗಟ್ಟಿದ್ವೋ, ಅಂದರೆ ಅವರಿಂದ ಒಂದಷ್ಟು ದೌರ್ಜನ್ಯಕ್ಕೊಳಗಾಗಿ ದೇಶವನ್ನೇ ಬಿಟ್ಟು ಹೋಗಿದ್ರು, ಅವರೆಲ್ಲ ಕಳೆದ 60-50 ವರ್ಷಗಳಿಂದ ದೇಶವನ್ನು ಕಟ್ಕೊಂಡು ಮತ್ತೆ ಇಸ್ರೇಲ್ನಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ನಿರಂತರವಾಗಿ ಅವರು ಪಕ್ಕದ ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಕ್ರಿಶ್ಚಿಯನ್ ರಾಷ್ಟ್ರಗಳ ವಿರೋಧವನ್ನು ಎದುರಿಸ್ತಾ ಇದ್ದಾರೆ. ಆ ವಿರೋಧವನ್ನು ಭಾರತ ಈಗಲೂ ಎದುರಿಸ್ತಾ ಇದೆ. ಹೀಗಾಗಿ ಭಾರತ ಇಸ್ರೇಲ್ ಒಂದೇ ರೀತಿ ಸಿಮಿಲಾರಿಟಿ ಇದೆ. ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಚೀನಾ ಇರ್ಬೋದು, ಪಕ್ಕದ ಒಂದು ವೇಳೆ ಯಾಮಾರಿದರೆ ಅಫ್ಘಾನಿಸ್ತಾನ ಕೂಡ. ಅಂದರೆ ಇವರೆಲ್ಲರ ವಿರೋಧವನ್ನು ಕಟ್ಕೊಂಡು ಒಂದು ಅವರಿಗಿಂತ ಭಿನ್ನವಾದ ಅವರೆಲ್ಲ ಕೂಡ ಮುಸ್ಲಿಂ ರಾಷ್ಟ್ರಗಳು. ಆದರೆ ಭಾರತ ಹಿಂದೂ ರಾಷ್ಟ್ರ ಆಗಿ ಸನಾತನದ ಹಿನ್ನೆಲೆ ಇರುವಂಥ ರಾಷ್ಟ್ರ ಆಗಿ ಸಾವಿರಾರು ವರ್ಷಗಳಿಂದ ಇವರು ದೌರ್ಜನ್ಯವನ್ನು ಎದುರಿಸ್ತಾನೆ ಬಂದಿದೆ. ಇದೇ ರೀತಿ ದೌರ್ಜನ್ಯ ದಾಳಿಯನ್ನು ಯಹೂದ್ಯರು ಎದುರಿಸಿ ದೇಶವನ್ನೇ ಬಿಟ್ಟು ಹೋಗಿ ಮತ್ತೆ ಇಸ್ರೇಲನ್ನು ಕಟ್ಕೊಂಡ್ರು. ಹಾಗಾಗಿ ಭಾರತಕ್ಕೆ ಈಗ ಇಸ್ರೇಲ್ನ ಸ್ನೇಹ ಮೊದಲಿಂದಲೂ ಚೆನ್ನಾಗಿದೆ. ಈಗಲೂ ಕೂಡ ಭಾರತ ತನ್ನ ರೀತಿಯಲ್ಲೇ ತನ್ನ ಸನಾತನ ಧರ್ಮದ ಉಳಿವಿಗೆ ಹೋರಾಡ್ತಾ ಇರುವಂಥ ಇಸ್ರೇಲ್ನ ಜೊತೆ ನಿಂತ್ಕೊಳ್ಳುತ್ತೆ. ಮೋದಿ ಇಸ್ರೇಲ್ನಿಂದ ಬಂದ ಮಾರನೇ ದಿನವೇ ಇಸ್ರೇಲ್ ಈ ರೀತಿ ಆಲ್ ಔಟ್ ದಾಳಿಯನ್ನು ಇರಾನ್ ಮೇಲೆ ಹೂಡಿರುವಂಥದ್ದು ಮಾಡ್ತಾ ಇರುವಂಥದ್ದು. ಈಗ ಇಸ್ರೇಲ್ಗೆ ಭಾರತದ ಬೆಂಬಲ ಸಂಪೂರ್ಣ ಇದೆ ಅನ್ನೋದು ಮೋದಿ ಕೂಡ ವೇದಿಕೆಯಲ್ಲಿ ನಿಂತು ಹೇಳಿದ್ರು, ಅದು ಸಾಬೀತಾದಾಗ ಕಾಣಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.